ರಾಜ್ಯದ ಮದ್ಯಪ್ರಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಕರ್ನಾಟಕದ ನೂತನ ಅಬಕಾರಿ ನೀತಿಯಿಂದ ಬಿಯರ್ ಮತ್ತು ಪ್ರೀಮಿಯಂ ಸ್ಕಾಚ್ ದರ 25% ಇಳಿಕೆಯಾಗಿದೆ. ರಾಜ್ಯ ಸರ್ಕಾರವು ಮೇ 11ರಿಂದ ನೂತನ ಆಲ್ಕೋಹಾಲ್ ಇನ್ ಬೇವರೇಜ್ ನೀತಿಯನ್ನ ಜಾರಿಗೊಳಿಸಿದ್ದು, ಇದರಿಂದ ಪ್ರೀಮಿಯಂ ಬಿಯರ್ ಹಾಗೂ ಸ್ಕಾಚ್ ವಿಸ್ಕಿಗಳ ಬೆಲೆಯಲ್ಲಿ ಗಣನೀಯ ಇಳಿಕೆಯಾಗಿದೆ. ಮೇ 11ರಿಂದ ಜಾರಿಗೆ ಬಂದಿರುವ ಈ ನಿಯಮದ ಅಡಿ 16 ಸ್ಲ್ಯಾಬ್ಗಳನ್ನು 8ಕ್ಕೆ ಇಳಿಸಲಾಗಿದ್ದು, ಆಲ್ಕೋಹಾಲ್ ಅಂಶದ ಆಧಾರದ ಮೇಲೆ ತೆರಿಗೆ ವಿಧಿಸಲಾಗ್ತಾ ಇದೆ. ಬಿಯರ್ ದರದಲ್ಲಿ 25% ಇಳಿಕೆ. ಹೊಸ ನೀತಿಯ ಅನ್ವಯ 5% ಆಲ್ಕೋಹಾಲ್ ಹೊಂದಿರುವ ಮೈಲ್ಡ್ ಮತ್ತು ಲಾಗರ್ ಬಿಯರ್ಗಳ ಮೇಲೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. 20% 25% ಇಳಿಕೆ ಆಗಿದೆ. ಇದು ನಿಜಕ್ಕೂ ಕೂಡ ಮದ್ಯಪ್ರಿಯರಿಗೆ ಒಂಥರ ಖುಷಿ ವಿಚಾರ. ಯಾಕೆ ಅಂತ ಅಂದ್ರೆ ಆಲ್ಮೋಸ್ಟ್ 5-6 ಬಾರಿ ಏರಿಕೆ ಆಯಿತು, ಕಡಿಮೆ ಅಂತೂ ಆಗೇ ಇರಲಿಲ್ಲ. ಸೊ ಹಾಗಾಗಿ ಏರಿಕೆ ಆದಾಗೆಲ್ಲ ಪ್ರತಿ ಬಾರಿಯೂ ಕೂಡ ಸರ್ಕಾರದ ವಿರುದ್ಧ ಮದ್ಯಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ಬಟ್ ಇದೇ ಮೊದಲ ಬಾರಿಗೆ ಅಂದ್ರೆ ನೋಡಿ, ನಾವು ಈಗಾಗಲೇ ಹೇಳಿದಾಗ 3 ವರ್ಷಗಳಲ್ಲಿ 6 ಬಾರಿ ಮದ್ಯದ ದರ ಏರಿಕೆಯಾಗಿತ್ತು. ಸೊ ಈಗ ಇಳಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಖುಷಿಯಾಗಿದ್ದಾರೆ.